ಅಷ್ಟು ಟೈಟಿಗಿದೆ ರೈಸು. ಬಂದಿಲ್ಲ ಅಂದರೆ ಮಿಸ್ ಮಾಡ್ಕೊತಾ ಇದೆ. ಹಿಂಗೆ ಹೇಳಿ ಡೀಪ್ ಆಫ್ ಫೈಟ್ ತೊಗೊಳೋದು ಅಂತಾರಲ್ಲ, ಹಂಗೆ ಏನೋ ಒಂದು ನಂಬಿಕೆ ಮೇಲೆ ಹೋಗೋದು. ನಮ್ಗೆ ಗೊತ್ತಿರಲ್ಲ. ಬರಲಾ, ಸಿ ಯು, ಆಲ್ ದ ಬೆಸ್ಟ್. ಸರಿನಾ, ಮೆಸೇಜ್ ಮಾಡಿ. ಸಿಗ್ತೀನಿ, ಬಾಯ್. ಸೊ ಬಾಯ್ಸ್, ವಿ ಹೆಡ್ ಬ್ಯಾಕ್ ಫ್ರಮ್ ಖಾಜಾ. ವಾಪಸ್ ಹೊರಡ್ತಾ ಇದ್ದೀವಿ. ಬಾಯ್ ಟು ಖಾಜಾ ಆ್ಯಂಡ್ ಸ್ಪಿಟಿ ವ್ಯಾಲಿ. ಐ ಡೆಫಿನೆಟ್ಲಿ ಲವ್ ಸ್ಪಿಟಿ ವ್ಯಾಲಿ. ವಾಪಸ್ ಹೊರಡೋಕ್ಕೆ ಮನಸ್ಸಿಲ್ಲ, ಮತ್ತು ಏನು ಮಾಡ್ತೀರಾ. ಮಾರ್ನಿಂಗ್ 9:45. ಸ್ನೇಹಿತರೆ, ನಾವು ಖಾಜಾಯಿಂದ ಯಾವಾಗ ಹಿಂತಿರುಗಿ ಹೊರಟಿದ್ದೀವಿ. ಖಾಜಾ ಟು ಕಲ್ಪ ಹೋಗೋಣ ಅಂತ ನಮ್ಮ ಇವತ್ತಿನ ದಿನದ ಪ್ಲ್ಯಾನ್ ಇರೋದು. ಆದರೆ ನಾವು ಒಂದು ಇಂಪಾರ್ಟೆಂಟ್ ರೂಟನ್ನು ಮಧ್ಯದಲ್ಲಿ ಕವರ್ ಮಾಡಿರಲಿಲ್ಲ. ನಿಮ್ಗೆ ಆಲ್ರೆಡಿ ಗೊತ್ತಿತ್ತು, ಪಿನ್ ವ್ಯಾಲಿ ಅನ್ನೋ ಜಾಗಕ್ಕೆ ನಾವು ಹೋಗಬೇಕು ಅಂದ್ಕೊಂಡಿದ್ವಿ. ಆದರೆ ಸ್ನೋಫಾಲ್ ತುಂಬ ಇದ್ದಿದ್ದರಿಂದ ರೋಡ್ಸ್ ಎಲ್ಲ ಬ್ಲಾಕ್ ಆಗಿಬಿಟ್ಟಿತ್ತು. ಹಾಗಾಗಿ ನಾವು ಹೋಗೋಕ್ಕಾಗಿರಲಿಲ್ಲ. ಬ್ರೋ, ಡಿಡ್ ಯು ಗೈಸ್ ಟೇಕ್ ದಿಸ್ ರೂಟ್ ಟು ಪಿನ್ ವ್ಯಾಲಿ? Pin Valley, not this route. Yes. I This think only, no? That is closed. that is close. Yes, this route, same route. We have to go this way and then come back this way only. Full off road. You can go through this way. Yes. Okay, then bye. Yes, All bro. the best. See you guys. Have a safe ride. Yeah, you too. Have fun. Okay. Bye. Enjoy. ಬಟ್ ನನಗೆ ಟ್ರಿಪ್ ಮಾಡುವಾಗ ಒಂದು ಇನ್ಫಾರ್ಮೇಷನ್ ಸಿಕ್ತು ಸುಮಾರು ಜನದಿಂದ. ಇನ್ನೊಂದು ರೂಟ್ ಇದೆ, ಹಳ್ಳಿಯವರು ಯೂಸ್ ಮಾಡುವಂಥ ರೂಟು. ಆ ಆಲ್ಟರ್ನೇಟಿವ್ ರೂಟ್ ತೊಗೊಂಡ್ರೆ ನಾವು ಪಿನ್ ವ್ಯಾಲಿಗೆ ವಿಸಿಟ್ ಮಾಡ್ಬೋದು ಅಂತ ಹೇಳಿ. ಹಾಗೆ ನಾವು ಇವತ್ತು ಕಲ್ಪಾಗೆ ಹೋಗೋದಕ್ಕೆ ಮುಂಚೆ ಪಿನ್ ವ್ಯಾಲಿ ವಿಸಿಟ್ ಮಾಡಿ ಹೋಗೋಣ ಅಂತ ಹೇಳಿ ನಮ್ಮ ಇವತ್ತಿನ ಪ್ಲ್ಯಾನ್ ಇದೆ. ಸೊ ಇವರು ಹೇಳಿದಾಗೇ ನಾವು ಮಧ್ಯದಲ್ಲಿ ಒಳಗಡೆಯಿಂದ ಹೋಗುವಂಥ ರೂಟ್ನ ತೊಗೊಂಡು ಪಿನ್ ವ್ಯಾಲಿ ಕಡೆ ಹೋಗ್ತಾ ಇದ್ದೀವಿ. ನೀವೇ ನೋಡ್ತಾ ಇದ್ದೀರಾ, ಹೋಗ್ತಾ ಇದ್ದಂಗೆ ಫುಲ್ ಸ್ನೋ ಫೀಲ್ಡ್ ಮೌಂಟೇನ್ಸ್ ಕಾಣ್ತಾ ಇದೆ ನಮಗೆ. ಮತ್ತು ಇದು ಸ್ವಲ್ಪ ಡಿಫ್ರೆಂಟ್ ಟೈಪ್ ಆಫ್ ರೂಟು. ನಾನೇನು ಕೇಳ್ಪಟ್ಟಿದ್ದೆ ಅಂದರೆ ರೋಡ್ಸು ಇನ್ನೂ ಚಾಲೆಂಜಿಂಗ್ ಆಗಿದೆ ಇಲ್ಲಿ ಅಂತ ಹೇಳಿ. ನೋಡೋಕ್ರು ಹೆಂಗಿದೆ ಇದು ಸ್ಪಾಟು. ಅಷ್ಟು ಟೈಟಿಗಿದೆ ರೈಸು. ವಿ ಆರ್ ಪಾಸಿಂಗ್ ಥ್ರೂ ದಿಸ್. ಸೋಲೋ ರೈಡ್ ಬೇರೆ ನಮ್ಮದು. ಹಿಮಾಲಯನ ನಂಬಿ ನುಗ್ತಾ ಇರೋದೇ ಕೆಲಸ ನಮ್ದು ಇವಾಗ. ಹೊರಡೋಣ. ಸಕ್ಕತ್ತಾಗಿದೆ ಗುರು. ಬಂದಿಲ್ಲ ಅಂದರೆ ಮಿಸ್ ಮಾಡ್ಕೊತಾ ಇದೆ ಪಿನ್ ವ್ಯಾಲಿಗೆ. ಸೊ ಈ ಪಿನ್ ವ್ಯಾಲಿ ರೂಟ್ ತೊಗೊಂಡ್ರೆ ನಮಗೆ ಕೊನೆಯದಾಗಿ ಒಂದು ಮುದ್ ವಿಲೇಜ್ ಅಂತ ಹೇಳಿ ಸಿಗುತ್ತೆ. ಈ ಮುದ್ ವಿಲೇಜ್ ಸುಮಾರು ಒಂದು 30-35 ಕಿಲೋಮೀಟ್ರ್ ಇದೆ ನಾವು ಹೊರಟಂಥ ಮೇನ್ ರೋಡಿಂದ. ಹಾಗೆ ಅಲ್ಲಿ ತನಕ ಹೋಗಿ ನಾವು ಮತ್ತೆ ವಾಪಸ್ಸು ಇದೇ ರೂಟಲ್ಲಿ ವಾಪಸ್ ಬಂದು ಜಾಯಿನ್ ಆಗಬೇಕಾಗತ್ತೆ. ಆದರೆ ಈ ರೂಟಲ್ಲಿ ಹೋಗುವಂಥ ಫೀಲಿಂಗೇ ಬೇರೆ, ಬಿಕಾಸ್ ಅಷ್ಟು ಸೀನಿಕ್ ಆಗಿದೆ ರೂಟು. ಏನು ಗುರು ಹಿಂಗಿದೆ, ಕರೆಕ್ಟ್ ರೂಟಿಗೆ ಬನ್ನ ಏನು ನಾನು. ಹಿಂಗೆ ತೋರಿಸ್ತಾ ಇದೆ, ಏನೋ ದೇವ್ರ ಮೇಲೆ ಭಾರ ಹಾಕಿ ಹೋಗೋದ. ದೇವ್ರ ಪ್ರಾಬ್ಲಮ್ ಏನು ಗೊತ್ತಾ, ನೀವು ಕಾಲು ಕೊಡ್ತೀನಿ ಅಂತ ಹೇಳಿದ್ರೆ ಕಾಲು ಜಾರ್ಬಿಡುತ್ತೆ, ಕಾಲು ಕೊಡೋಕ್ಕೂ ಆಗಲ್ಲ ಗೊತ್ತಾ. ಹಿಮಾಲಯನ್ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಹೋಗ್ತಾ ಇದ್ದೀನಿ. ಹೆಂಗೋ ಸೇರಿಸ್ಬಿಡು ಆ ಕಡೆ ರೋಡಿಗೆ. ಇದನ್ನು ನೀವು ಹೇಗೆ ಅನ್ಕೋಬೋದು ಗೊತ್ತಾ, ನಾವು ಫಾರ್ ಎಕ್ಸಾಂಪಲ್ ಮೈಸೂರಿಂದ ಊಟಿಗೆ ಹೋಗ್ತಾ ಇರ್ಬೋದು. ಊಟಿಗೆ ಹೋಗ್ಬೇಕಿದ್ರೆ ನಿಮಗೆ ಒಳ್ಳೆ ಸೀನಿಕ್ ರೂಟ್ ಸಿಗುತ್ತೆ, ಬಂಡೀಪುರ ಎಲ್ಲ ಪಾಸ್ ಆಗ್ತಾ ಹೋಗ್ತೀರಾ. ಅದೇ ಬಂಡೀಪುರನ ನೀವು ಪಿನ್ ವ್ಯಾಲಿ ಅನ್ನೋ ಜಾಗ ಅಂತ ಹೇಳಿ ತಿಳ್ಕೊಳ್ಳಿ. ಬಂಡೀಪುರನ ಮೇನ್ ರೋಡಲ್ಲಿ ಹೋಗೋದಕ್ಕೂ ನೀವು ಒಳಗಡೆ ಲೆಫ್ಟು ಇಲ್ಲ ರೈಟ್ ಹೋಗಿ ಆ ಫಾರೆಸ್ಟ್ ಒಳಗಡೆ ಎಕ್ಸ್ಪ್ಲೋರ್ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ. ಅದೇ ರೀತಿಯಲ್ಲಿ ನಾವಿವಾಗ ಒಳಗಡೆ ರೂಟಿಗೆ ಬಂದು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ನೋಡಿ ಗುರು, ನದಿನೇ ಫುಲ್ಲು ಎಲ್ಲ ರಿವರೇ ಫ್ರೀಸ್ ಆಗೋದಿದೆ, ಫ್ರೋಸನ್.
ಅವಾಗೆ ಒಂದು ಬೆಟ್ಟ ಕಾಣಿಸುತ್ತೆ, ಇವಾಗ ಫುಲ್ಲು ಫಾಗ್ ಕಾಣ್ತಾನೆ ಇಲ್ಲ. ಗಾಡಿ ನೋಡೋಣ ಬನ್ನಿ. ನಾನೇನಾದರೂ ಒಳಗಡೆ ರೂಟ್ ತೊಗೊಂಡಿರಲಿಲ್ಲ ಅಂದಿದ್ರೆ ಐ ವುಡ್ ಹ್ಯಾವ್ ಮಿಸ್ಡ್ ಇಟ್ ಎ ಬಿಗ್ ಟೈಮ್. ಬಿಕಾಸ್ ಒಳಗಡೆ ಬಂದಂಗೆ ಈ ಮೌಂಟೈನ್ಸ್ಗಳು ಓಪನ್ ಅಪ್ ಆಗ್ತಾನೆ ಇದೆ. ನೀವು ಸುತ್ತಲೂ ನೋಡ್ತಾ ಇರ್ಬೋದು, ಎಲ್ಲ ಕಡೆ ಸ್ನೋಫಾಲು. ಏನು ಗುರು ಇದು, ನಿಜ ಹೇಳ್ತೀನಿ ಎಲ್ಲ ಫ್ರೆಂಡ್ಸ್ಗೂ, ಲೈಫಲ್ಲಿ ಇದು ಬೇರೆನೇ ಲೆವೆಲ್ ಅಡ್ವೆಂಚರು. ಹಿಲ್ ವ್ಯಾಲಿ ಈ ಟೈಮಲ್ಲಿ ಬಂದು ನಾನು ಮಾಡ್ತಾ ಇರೋದು ನನಗಂತೂ ಖುಷಿ ಇದೆ. ಖುಷಿ ಅನ್ನೋದಕ್ಕಿಂತ ನನಗೇನು ಅನ್ನಿಸ್ತು ಗೊತ್ತಾ, ನೀವು ಎಲ್ಲ ಬಂದು ಈ ಥರ ಜಾಗ ನೋಡಬೇಕು. ಹಿಂಗಿದೆ ಗುರು ಇದು. ನಿಜ ಹೇಳ್ತೀನಿ ಗುರು, ನಾನೇನು ಅಂದ್ಕೊಂಡಿದ್ದೆ ಅಂದರೆ ಸ್ಪಿಟಿ ರೈಡ್ ಮುಗೀತು ಅಂತ. ಸ್ಪೆಷಲಿ ಲೋಸರ್ ಕಡೆ ಹೋಗಬೇಕಿದ್ರೆ ಒಂದು ಪಾಯಿಂಟಲ್ಲಿ ಯೂ ಟರ್ನ್ ಹಾಕಿದಾಗ ಐ ಹ್ಯಾವ್ ಸೀನ್ ಸ್ಪಿಟಿ ವ್ಯಾಲಿ ಅಂತ ಹೇಳಿ ಅಂದ್ಕೊಂಡು ಯೂ ಟರ್ನ್ ಹಾಕಿದೆ. ಬಟ್ ಪಿನ್ ವ್ಯಾಲಿಗೆ ಬಂದ ಮೇಲೆ ಗೊತ್ತಾಯಿತು, ಅಂಟಿಲ್ ಯು ಹ್ಯಾವ್ ಸೀನ್ ಪಿನ್ ವ್ಯಾಲಿ ಯು ಹ್ಯಾವ್ ನಾಟ್ ಸೀನ್ ಸ್ಪಿಟಿ. ಸೊ ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಟೆರೇನು, ಇನ್ನೂ ಒಂಥರ ಚಾಲೆಂಜಿಂಗು. ಅದಕ್ಕೆ ಹೇಳೋದು ಒಂದೊಂದು ಜಾಗನೂ ಒಂದೊಂದು ಥರ ಅದ್ಭುತವಾಗಿರುತ್ತೆ ಅಂತ. ನಾನು ಅಂದ್ಕೊಂಡಿದ್ದೆ ಎಲ್ಲ ನೋಡಿದ್ದೀನಿ ಅಂತ, ಬಟ್ ಇಲ್ಲಿ ಬಂದಮೇಲೆ ಇದು ಬೇರೆಯೇ ಥರ ಫೀಲಿಂಗ್ ಇದೆ. ಇನ್ನೊಂದು ಇಲ್ಲಿ ತುಂಬ ಹೆದರಿಕೆ ಆಗುವಂಥ ವಿಚಾರ ಏನಂತ ಹೇಳಿದ್ರೆ, ನಮಗೆ ಏನಾದರೂ ಆಚೆ ಈಚೆ ಆಯ್ತಂತಂದರೆ ಯಾರೂ ಜನಗಳು ಅಷ್ಟು ಬರೋದಿಲ್ಲ. ಬಿಕಾಸ್ ಮೇನ್ ರೋಡ್ ಕ್ಲೋಸ್ ಆಗಿರೋದ್ರಿಂದ ಆಚೆ ಈಚೆ ಓಡಾಟ ತುಂಬಾ ಕಡಿಮೆ ಟೂರಿಸ್ಟ್ಗಳದ್ದು. ಹಳ್ಳಿಯವರು ಎಲ್ಲೋ ಅಲ್ಲಿ ಇಲ್ಲಿ ಓಡಾಡ್ಬೋದು, ಆದರೆ ನಮಗಂತೂ ಯಾರೂ ಸಿಕ್ಕಿಲ್ಲ ಇಷ್ಟರ ತನಕ. ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಹುಷಾರಾಗಿ ಹೋಗಬೇಕು. ನೀವು ಲೆಫ್ಟಲ್ಲಿ ಏನು ನೋಡ್ತಾ ಇದ್ದೀರಾ, ಪೂರ್ತಿ ಐಸಾಗಿರೋದು, ಮಧ್ಯದಲ್ಲಿ ಸ್ವಲ್ಪ ನೀರು ಇರ್ತಾ ಇರೋದು, ಇದೇನೇ ಪಿನ್ ರಿವರ್ ಅಂತ ಹೇಳಿ. ಸೊ ಏನಂತಂದರೆ, ಒಂದು ಜೀವನದಲ್ಲಿ ತಿಳ್ಕೊಬೇಕಾಗಿರೋದು, ಜನ ಇಂಥ ಕಡೆಗೆ ಬಂದಾಗ ರೈಡ್ಗೆ ಅಥವಾ ಟ್ರಿಪ್ಪಿಗೆ ತುಂಬ ಲಕ್ಸುರಿ ಎಕ್ಸ್ಪೆಕ್ಟ್ ಮಾಡಿ ಬರ್ತಾರೆ. ಬಟ್ ಅದು ತಪ್ಪು ಅಂತ ಹೇಳಿ ನಾನು ಹೇಳ್ತೀನಿ. ಜೀವನದಲ್ಲಿ ಎಲ್ಲ ಕಡೆ ಎಲ್ಲ ಥರ ಸೇಮ್ ಫೆಸಿಲಿಟೀಸ್ನ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಸ್ಪೆಷಲಿ ಈ ಸಿಟಿಗಳಿಂದ ಬರೋರು, ನಾರ್ತೇ ಇರ್ಬೋದು ಸೌತೇ ಇರ್ಬೋದು, ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಡ್ತಾರೆ. ನಾವು ಎಕ್ಸಾಂಪಲ್ ಇವಾಗ ರೆಸಾರ್ಟ್ಗಳಿಗೆ ಹೋಗ್ತೀವಿ ನಮ್ಮೂರುಗಳ ಕಡೆ ಇದ್ದರೆ, ಅದೇ ರೀತಿ ಇಲ್ಲೂ ಅಷ್ಟೇ ಕ್ಯಾಂಪ್ ಫೈರ್ ಬೇಕು, ಆ ಥರ ಫುಡ್ ಇರಬೇಕು, ಈ ಥರ ಫುಡ್ ಇರಬೇಕು, ನಮಗೆ ಒಳ್ಳೆ ಬೆಚ್ಚಗಿರಬೇಕು, ಪೂರ್ತಿ ಬಿಸಿ ನೀರು ಬೇಕು. ಹೀಗೆ ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ತುಂಬಾ ಕಷ್ಟ. ನಾನು ಫರ್ದರ್ ಟ್ರಾವೆಲ್ ಮಾಡ್ತಿದ್ದಂಗೆ ಮನಸ್ಸಿಗೆ ಒಂದು ಕಡೆ ಹೆದರಿಕೆ. ನೀವೇ ನೋಡ್ತಾ ಇದ್ದೀರಾ ಮುಂದೆ ಎಷ್ಟು ಚಾಲೆಂಜಿಂಗ್ ಆಗಿದೆ ಟೆರೀನ್ಸು, ಆ ವೆದರು ಎಷ್ಟು ನಮಗೆ ಭಯಂಕರವಾಗಿ ಕಾಣ್ತಾ ಇದೆ. ಮುಂದೆ ಆ ಮೌಂಟೇನ್ಸೇ ಇರ್ಬೋದು, ಅದ್ರ ಮೇಲಿರೋ ಕ್ಲೌಡ್ಸೇ ಇರ್ಬೋದು, ಅವೆಲ್ಲ ನೋಡಿದಾಗ ಹೆದರಿಕೆ ಆಗುತ್ತೆ. ಸೊ ಐ ಹೋಪ್ ದಟ್ ಮುದ್ ವ್ಯಾಲಿ ತನಕ ಹೋಗ್ಬೋದು ಅಂತ ಹೇಳಿ. ಆಗಿಲ್ಲ ಅಂತ ಹೇಳಿದ್ರೆ, ಸ್ನೋಫಾಲ್ ಆಗ್ತಿದೆ ಅಂತ ಹೇಳಿದ್ರೆ ನಾನು ರಿಟರ್ನ್ ಬರಬೇಕಾಗುತ್ತೆ. ಬಿಕಾಸ್ ಆ ಕಡೆಗೆ ಹೋಗಿ ಆಮೇಲೆ ಸ್ನೋಫಾಲ್ ಆಯ್ತು ಅಂದರೆ ಸೇಮ್ ಚಿತ್ಕುಲ್ ಥರ ಆಗಿಬಿಡುತ್ತೆ. ನಾನು ಆ ಕಡೆ ಬ್ಲಾಕ್ ಆಗಿಬಿಡ್ತೀನಿ, ಈ ಕಡೆ ಬರೋದಕ್ಕಾಗಲ್ಲ. ಬಟ್ ವೆದರ್ ಮಾತ್ರ ಸಖತ್ ಹಾರಿಬಲ್ ಆಗಿದೆ ಮುಂದೆ ನೋಡ್ತಾ ಇದ್ದೀನಿ.
ಕಂಫರ್ಟೇಬಲ್ ಇದ್ದೀನಿ ಅಲ್ವಾ. ಹಿಂಗೆ ಹೇಳಿ ಲೀಪ್ ಆಫ್ ಫೈಟ್ ತೊಗೊಳೋದು ಅಂತಾರಲ್ಲ, ಹಂಗೆ ಏನೋ ಒಂದು ನಂಬಿಕೆ ಮೇಲೆ ಹೋಗೋದು ಇದು. ನಮಗೆ ಗೊತ್ತಿರೋಲ್ಲ ಏನಾಗುತ್ತೆ ಸಿಚುವೇಶನು, ಹೇಗೆ ಸಿಕ್ಕಾಕೊಂತೀವಿ ಅಂತ ನಂಬಿಕೆ ಮೇಲೆ ಹೋಗೋದು ಇದು. ಯಾರಿಗೇ ಆಗಲಿ ಅವ್ರ ಜೀವನದಲ್ಲಿ ನಡೆಯೋವಂಥ ಎಕ್ಸ್ಪೀರಿಯನ್ಸಿಂದನೇ ಅವ್ರು ಏನೇ ಇದ್ರೂ ಕಲಿಯೋದು. ಸೊ ನನಗೆ ನನ್ನ ಲೈಫಲ್ಲಿ ಏನು ಎಕ್ಸ್ಪೀರಿಯನ್ಸ್ ಆಗಿದೆ, ಆದ್ದರಿಂದ ನಾನು ಏನೇ ಇದ್ರೂ ಒಬ್ಬನೇ ಫೇಸ್ ಮಾಡ್ಬೋದು ಅನ್ನೋವಂಥ ಧೈರ್ಯ ನಾನು ತಂದ್ಕೊಂಡಿದ್ದೀನಿ. ಹಾಗಾಗಿ ಯಾವಾಗಲೂ ನಾನು ಗ್ರೂಪಲ್ಲೇ ಇರಬೇಕು, ಗ್ರೂಪಲ್ಲೇ ಓಡಾಡಬೇಕು, ನನ್ನ ಸೇರಿಸ್ಕೊಳ್ಳಲ್ಲ ಅವರು, ಇವ್ರು ಸೇರಿಸ್ಕೊಳ್ಳೋದಿಲ್ಲ, ಒಬ್ಬನೇ ನಾನು ಅಂತ ನನಗೆ ಫೀಲಿಂಗ್ ಬರೋಲ್ಲ. ಎಷ್ಟೊಂದು ಸರಿ ಒಬ್ಬರೇ ಇರೋದು ಪೀಸ್ಫುಲ್ಲು, ಯಾರ್ದು ತಲೆನೋವಿರಲ್ಲ, ಯಾರ್ದು ಬಾಧೆ ಇರೋದಿಲ್ಲ. ಹಾಗಾಗಿ ನನಗೆ ಯಾವಾಗೂ ನಾನು ಒಬ್ಬನೇ ಇದ್ದೀನಿ, ಈ ಥರ ಅನಿಸುತ್ತೆ ಆ ಥರ ಅನಿಸುತ್ತೆ ಅಂತ ಯಾವಾಗೂ ಇಲ್ಲ. ಇಫ್ ಐ ಆಮ್ ಅಲೋನ್ ಐ ವಿಲ್ ಬಿ ಎಂಜಾಯಿಂಗ್. ಇಫ್ ದೇರ್ ಆರ್ ಪೀಪಲ್ ಹೂ ವಾಂಟ್ ಟು ಕಮ್ ವಿತ್ ಮೀ, ಅದಕ್ಕೂ ನಾನು ರೆಡಿ. ಯಾರಿದ್ರೂ ಸರಿ, ಯಾರಿಲ್ಲ ಅಂದರೂ ಸರಿ, ಎಲ್ಲದಕ್ಕೂ ಸರಿ. ಸೊ ನೀವು ಅಷ್ಟೇ ತುಂಬ ಡಿಪೆಂಡ್ ಆಗಬೇಡಿ ಯಾವಾಗಲೂ ಲೈಫಲ್ಲಿ. ಎಲ್ಲ ಥರ ಸಿಚುವೇಶನ್ನು ಫೇಸ್ ಮಾಡೋದನ್ನ ನೀವು ಕಲಿಬೇಕಂತಂದರೆ ನಿಮ್ಮ ಮೇಲೆ ನೀವು ನಂಬಿಕೆ ಇಡಬೇಕು. ಆ ಥರ ಜೀವನ ಮಾಡೋದನ್ನು ಕಲೀರಿ. ನೀವು ನೋಡ್ತಾ ಇದ್ದೀರಾ ನಮ್ಮ ಜರ್ನಿ ಹೋಗ್ತಾ ಹೋಗ್ತಾ ಇನ್ನೂ ಕ್ರಿಟಿಕಲ್ ಆಗ್ತಾಯಿದೆ. ರೋಡೇ ಇರ್ಬೋದು, ವೆದರೇ ಇರ್ಬೋದು. ಇನ್ನೂ ಡೀಪಾಗಿ ನೀವು ಅಬ್ಸರ್ವ್ ಮಾಡಿದ್ರೆ ಎಷ್ಟೊಂದು ಕಡೆ ರೈಟ್ ಸೈಡಲ್ಲಿ ನಮಗೆ ಮುಂದೆ ದೊಡ್ಡ ದೊಡ್ಡ ಕ್ಲಿಫ್ಸ್ ಇದೆ, ಅಲ್ಲಿಂದ ಕಲ್ಲುಗಳು ಉದುರಿ ಕೆಳಗಡೆ ಗುಡ್ಡೆ ಆಗಿದೆ. ಸ್ವಲ್ಪ ಡೀಪಾಗಿ ಅಬ್ಸರ್ವ್ ಮಾಡಿ. ಸೊ ಇನ್ನೊಂದು 5-6 ಕಿಲೋಮೀಟ್ರ್ ಇದೆ ಅಷ್ಟೇ ನಾನು ಹೋಗ್ತಾ ಇರೋ ಜಾಗ. ಆದರೆ ಹೋಗ್ತಾ ಏನಾರೋ ಹೆಚ್ಚು ಕಡಿಮೆ ಆಯ್ತು ಅಂತ ಹೇಳಿದ್ರೆ ಯಾರೂ ಇರೋಲ್ಲ ಹೆಲ್ಪ್ ಕೇಳೋದಕ್ಕೆ. ಸೊ ಹಾಗಾಗಿ ತುಂಬ ಹುಷಾರಾಗಿ ಹೋಗಬೇಕು ಇಂಥ ಜಾಗಗಳಲ್ಲಿ. ಅಲ್ಲೆಲ್ಲ ಕಲ್ಲು ಉದುರ್ತಾ ಇದೆ, ಸ್ನೋಫಾಲ್ ಸಿಗಾಕೊಂಡಿರ್ತೀನಿ. ತುಂಬ ವಯಸ್ಸಾಗ್ಬಿಟ್ಟಿದೆ ನೋಡ್ಬೋದು. ಬೇಡ, ಇಲ್ಲಿಂದ ರಿಟರ್ನ್ ಹೋಗೋಣ. ಇಲ್ಲಿ ತನಕ ಬಂದೆ, ಮುಂದೆ ರೋಡ್ ಬ್ಲಾಕ್ ಇದೆ. 6 ಕಿಲೋಮೀಟರ್ಸ್ ಇತ್ತು, ಪರವಾಗಿಲ್ಲ, ಸಾಕು. ಬಂದಿದೆ, ಸಮಾಧಾನ ಕೊಟ್ಟು ಇನ್ನಾಗಿ ಬಿಡಪ್ಪ. ಇವೆಲ್ಲ ಕಲ್ಲು ಉದುರ್ಬಿಟ್ಟಿದೆ. ಏನು ಹೇಳ್ತಾರೆ ಹೇಳಿ, ಧೈರ್ಯ ಮಾಡಬೇಕು, ಧೈರ್ಯ ಮಾಡಬೇಕಂತಾರಲ್ಲ ಹಂಗೆ. ನೀವು ಮಳೆಯಲ್ಲಿ ಹೆಲ್ಮೆಟ್ ವೈಸರ್ ಹಾಕೊಂಡು ಓಡಿಸ್ಬೋದು, ಸ್ನೋಲ್ಲಿ ವೈಸರ್ ಹಾಕಿದ್ರೂ ಏನೋ ಕಾಣಿಸಲ್ಲ. ಬಿಕಾಸ್ ಸ್ನೋ ಪೂರ್ತಿ ಬಂದು ವೈಸರ್ ಮೇಲೆ ಕೂತ್ಬಿಡು ವೈಸರ್ ಹಾಕ್ಕೊಂಡು. ಜೈ ಪಾಪ ಮೊಸರು ಕಟ್ಕೊಂಡಿದೆ. ಸ್ನೋಫಾಲ್ ಜೊತೆಗಿದೆ. ಇಲ್ಲೇ ಮುಂದೆ ಹೋಗೋದಕ್ಕೆ ಯಾವ ಊರಿಲ್ಲ, ಕಿಲೋಮೀಟ್ರ್ ಗಟ್ಟಲೆ ನಡಿಬೇಕು. ಗಾಡಿ ಡ್ರಾಪ್ ಆದರೆ ನನ್ನ ಕೈಯಲ್ಲಿ ಎತ್ತಕ್ಕಂತೂ ಆಗಲ್ಲ. ಸೋಲೋ ರೈಡು ಚಾಲೆಂಜಿಂಗ್ ಆ್ಯಂಡ್ ರಿಯಲ್ ಅಡ್ವೆಂಚರಸ್ಸು. ಆದರೆ ಬಂದು ಧೈರ್ಯ ಮಾಡಬೇಡ್ರಪ್ಪ, ಏನೇನೋ ಮಾಡಿ ಜೈ ಅಂತ ಹೇಳಿ ದಾಟಿಸ್ಬಿಟ್ಟೆ.
ಸೀರಿಯಸ್ಲಿ ಸಾಹಸ ಅಲ್ಲ ಗುರು, ಇದು ಸ್ವಲ್ಪ ಎಕ್ಸಿಟ್ ಆಗಿ ಇಲ್ಲೊಂದು ಸ್ವಲ್ಪ ಸೂರ್ಯಕಾಂಡ ಅಂತ ನಿಲ್ಲಿಸಿದೆ ನೋಡಿ. ಮುಂದೆ ನಾವು ಆ ರೋಡಲ್ಲಿ ಹೋಗಿದ್ದು ಆ ಕಡೆ ನೋಡಿ ಹೆಂಗೆ ಕವರಪ್ ಆಗಿದೆ. ನಾ ಅಲ್ಲೇನಾರ ಇದ್ದಿದ್ದಿದ್ರೆ ಫುಲ್ಲು ಸ್ನೋಲ್ಲಿ ಸಿಗಾಕೊಂಡ್ಬಿಟ್ಟಿರ್ತಿದ್ದೆ ಇಷ್ಟೊತ್ತಿಗೆ. ನೋಡಿ ಅಲ್ಲಿ ಮೇಲೆ ಬೆಟ್ಟ ಎಲ್ಲ ಇದೆ, ಕಾಣ್ತಾನೆ ಇಲ್ಲ, ಅಷ್ಟು ಸ್ನೋ ಇದೆ. ಪುಣ್ಯಕ್ಕೆ ಈ ಕಡೆ ಅಷ್ಟಿಲ್ಲ. ಹೋಗ್ತಾ 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 ಸ್ವಲ್ಪ ಕ್ಲಿಯರಪ್ ಆಗ್ತಾ ಇದೆ ಅನಿಸುತ್ತೆ. ಸೊ ನಾವು ಹಿಂಗೆ ವಾಪಸ್ ಹೋಗೋಣ. ಈ ಅಪ್ಪ ಇಲ್ಲಿ ಹುಷಾರಾಗಿರಬೇಕು, ಇಲ್ಲ ಕಂಪನಿ ಜೊತೆ ಬನ್ನಿ, ಇಲ್ಲ ಕಾರಲ್ಲಿ ಬನ್ನಿ, ಸೇಫ್ ಆಪ್ಷನ್ನು. ಒಬ್ಬರೇ ಯಾರೂ ಇಲ್ಲೇ ಇರೋ ಕಡೆ ಬಂದು ಸಿಕ್ಕಾಕೊಂಡ್ರೆ ಭಾಳ ಕಷ್ಟ. ಇವಾಗ ಅಲ್ಲೇ ನೋಡಿ ಮುಂದೆ ಹಿಂಗೆ ಬ್ಲಾಕ್ ಆಗಿದೆ ನೋಡಿ. ಅದು ಆ್ಯಕ್ಚುಲಿ ಅದು ಮಂದಿರ ಇದೆ, ಓಕೆನಾ? ನೋಡಿ ಅಲ್ಲಿ ಫುಲ್ಲು ಬ್ಲಾಕ್ ಆಗಿದೆ. ಹಂಗೆ ಬ್ಲಾಕ್ ಆಗಿಬಿಟ್ರೆ ನೀವು ಹೋದ್ಮೇಲೆ ಆ ಕಡೆಗೆ ಹೋಗೋಕ್ಕಾಗದೆ ಈ ಕಡೆಗೆ ಹೋಗೋಕ್ಕಾಗದೆ ಸೆಂಟರಲ್ಲಿ ಏನು ಮಾಡ್ತೀರಾ? ಏನೂ ಮಾಡೋಕ್ಕಾಗಲ್ಲ, ಸುಮ್ಮನೆ ನೇಚರ್ ಜೊತೆ ಆಟ ಆಡೋಕ್ಕಾಗಲ್ಲ. ಮತ್ತು ಏನು ಗೊತ್ತಾ, ಇಲ್ಲಿ ಜನಕ್ಕಾದರೆ ಏನು ಎತ್ತ ಇಲ್ಲಿ ಹಿಂಗೆ ಅಂತ ಗೊತ್ತಿರುತ್ತೆ. ಅದಕ್ಕೆ ಆ ಮೇನ್ ರೋಡ್ ಕ್ಲೋಸ್ ಆಗಿ ಅದು ಬ್ಲಾಕ್ ಆಗಿದೆ. ನಾವು ಕಳ್ಳ ರೂಟ್ ತೊಗೊಂಡು ಇನ್ನೂ ಕಳ್ಳಾಟಗಳು ಆಡ್ಕೊಂಡು ಉಳ್ಳು ಮನ್ಸಿಗೆ ಹಾಕ್ಕೊಂಡ್ರೆ ಯಾರು ಏನು ಮಾಡೋಕ್ಕಾಗಲ್ಲ. ಸೊ ಒನ್ ಆಫ್ ದ ಕ್ರೇಜಿಯೆಸ್ಟ್ ಎಕ್ಸ್ಪೀರಿಯನ್ಸ್ ನನ್ನ ಲೈಫಲ್ಲಿ ಇದು ಸ್ಪಿಟಿ ರೈಡ್. ಅಮೇಝಿಂಗ್ ರೈಡ್, ಸ್ಪೆಷಲಿ ಪಿನ್ ವ್ಯಾಲಿ. ಮತ್ತು ನೆನ್ನೆ ಸಂಜೆ ರಂಗಿರ್ ಕಾರ್ ರೋಡಲ್ಲಿ ಹೋಗಿದ್ದು ಎರಡೂ ಅಲ್ಟಿ ಆಗಿತ್ತು. ಅಷ್ಟೇ, ಮುಂದೆ ಏನು ಕಾದಿದೆ ಲೈಫಲ್ಲಿ ನೋಡೋಣ.